ತಿಪಟೂರಿನಲ್ಲಿ ಕೃಷಿ ಉತ್ಸವ ರದ್ದು, ಶಾಸಕರ ಈ ನಿರ್ಧಾರದಿಂದ ಅನ್ಯಾಯ, ಕಣ್ಣೀರಿಟ್ಟ ಆಯೋಜಕರು. ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ 9ರಿಂದ 5 ದಿನಗಳ ಕಾಲ ಬಾಲಾಜಿ ಈವೆಂಟ್ಸ್ ಆಯೋಜಿಸಿದ ಕೃಷಿ ಉತ್ಸವ ಹಾಗೂ ಕರಕುಶಲ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳ ಒಂದು ಕಾರ್ಯಕ್ರಮವನ್ನು ಶಾಸಕರ ಸೂಚನೆ ಮೇರೆಗೆ ರದ್ದುಗೊಳಿಸಲಾಗಿದೆ. ಕನಿಷ್ಠ ಮಾನವೀಯತೆಯನ್ನ ನೋಡದೆ ಕೃಷಿ ಉತ್ಸವವನ್ನು ರದ್ದುಗೊಳಿಸಿದ್ದಾರೆ. ಉತ್ಸವಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು, ನೂರಾರು ಜನ ಬಡ ವ್ಯಾಪಾರಿಗಳು, ಕೃಷಿಕರು ಉತ್ಸವದಲ್ಲಿ ಭಾಗವಹಿಸುವ ದೃಷ್ಟಿಯಿಂದಾಗಿ ತಂದಿದ್ದಂತಹ ವಸ್ತುಗಳ ನಷ್ಟವಾಗಿವೆ ಅಂತ ಕಣ್ಣೀರಿಟ್ಟ ಘಟನೆ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಬಾಲಾಜಿ ಈವೆಂಟ್ಸ್ ಮುಖ್ಯಸ್ಥ ನವೀನ್ ಮಾತನಾಡಿ, ತಿಪಟೂರು ನಗರದಲ್ಲಿ ಬಾಲಾಜಿ ಈವೆಂಟ್ಸ್ ಸಹಯೋಗದಲ್ಲಿ ಕೃಷಿ ಉತ್ಸವ ನಡೆಸಲು ಶಾಸಕರೊಂದಿಗೆ ಚರ್ಚೆ ಮಾಡಿದ್ದು, ಶಾಸಕರ ನೇತೃತ್ವದಲ್ಲಿಯೇ ಕೃಷಿ ಉತ್ಸವ ನಡೆಸಲಾಗ್ತಾ ಇತ್ತು. ಶಾಸಕರೇ ಅಧಿಕೃತವಾಗಿ ಪತ್ರವನ್ನು ನೀಡಿದ್ದಾರೆ. ಕಾರ್ಯಕ್ರಮ ಆಯೋಜನೆಗೆ ಸಂಬಂಧಪಟ್ಟಂತೆ ಸುಮಾರು 70,000 ಹಣ ಕಟ್ಟಿ ರಶೀದಿಯನ್ನು ಪಡೆದಿದ್ದೇವೆ. ವಿವಿಧ ಇಲಾಖೆಯಿಂದ ಅನುಮತಿ ಪಡೆದು ರಾಜ್ಯದ ವಿವಿಧ ಭಾಗಗಳಿಂದ ಕೃಷಿ ಹಾಗೂ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟಗಾರರು ತಿಪಟೂರಿಗೆ ಆಗಮಿಸಿದ್ದಾರೆ. ವಿವಿಧ ಜಾತಿ ಹಣ್ಣು, ತರಕಾರಿ, ಸಸ್ಯಗಳು ಮಾರಾಟಕ್ಕೆ ತರಲಾಗಿದ್ದು, ಆದರೆ ಶಾಸಕರು ಏಕಾಏಕಿಯಾಗಿ ಕಾರ್ಯಕ್ರಮ ರದ್ದುಗೊಳಿಸಿ ಅಂತ ತಮ್ಮ ಆಪ್ತ ಕಾರ್ಯದರ್ಶಿಯ ಮೂಲಕ ಹೇಳಿ ತಿಳಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರುವ ನಮ್ಮ ಬದುಕು ಬೀದಿಗೆ ಬಿದ್ದಂತಾಗಿದ್ದು, ಹಲವಾರು ಬಗೆಯ ರೈತರ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಹಾಳಾಗ್ತಾ ಇವೆ. ಬಡವರ ಹೊಟ್ಟೆ ಮೇಲೆ ಹೊಡೆಯುವುದು ಸರಿಯಲ್ಲ. ನಮಗೆ ಆಗಿರುವಂತಹ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗಬಾರದು. ನಾವು ಸ್ಟಾಲ್ ಬಾಡಿಗೆ ಹೊರತುಪಡಿಸಿ ಯಾರಿಂದಲೂ ಕೂಡ ಹಣ ಪಡೆದಿಲ್ಲ. ಶಾಸಕರು ನಮ್ಮೊಂದಿಗೆ ಮುಕ್ತವಾಗಿ ಮಾತನಾಡಿ ಸಮಸ್ಯೆ ಬಗೆಹರಿಸಬಹುದಾಗಿತ್ತು. ಯಾವುದೇ ಮಾಹಿತಿ ನೀಡದೆ ಕಾರ್ಯಕ್ರಮ ರದ್ದುಗೊಳಿಸಿದ್ದಾರೆ. ಇದರಿಂದಾಗಿ ನೂರಾರು ಕಾರ್ಮಿಕರ, ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ ಅಂತ ಕಣ್ಣೀರಿಟ್ರು. ಕೆಲ ವ್ಯಾಪಾರಿಗಳಂತೂ ನಾವು ದೂರದ ಊರುಗಳಿಂದ ವಾಹನ ಬಾಡಿಗೆ ಮಾಡಿಕೊಂಡು ಬಂದಿದ್ದೇವೆ, ಆದರೆ ವಾಪಸ್ ಹೋಗಲು ಹಣವಿಲ್ಲ. ವ್ಯಾಪಾರಕ್ಕೆ ತಂದ ಉತ್ಪನ್ನಗಳು ಹಾಳಾಗ್ತೇವೆ ಅಂತ ಅವಲತ್ತುಕೊಂಡ ಘಟನೆ ಪತ್ರಿಕಾಗೋಷ್ಠಿಯಲ್ಲಿ ನಡೆಯಿತು. ಇನ್ನು ನಗರಸಭೆಯ ಅಧಿಕಾರಿಗಳು ಪ್ರಚಾರಕ್ಕಾಗಿ ಹಣ ಕಟ್ಟಿಸಿಕೊಂಡು ನಮ್ಮ ಬ್ಯಾನರ್ ಅನ್ನು ಕಿತ್ತು ಹಾಕಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ರಾಷ್ಟ್ರಕಾಂತಿ ನ್ಯೂಸ್, ನಾಗರಾಜ್, ತಿಪಟೂರು. ತಿಪಟೂರು ಕೃಷಿ ಉತ್ಸವ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ, ಆಹಾರ ಮೇಳ ಅಂತ ಎಕ್ಸಿಬಿಷನ್ ಮಾಡಬೇಕು ಅಂತ ಬಂದು ಪರ್ಮಿಷನ್ MLA ಸಾಹೇಬ್ರ ಹತ್ರ ಕೊಟ್ಟಿದ್ರು. ಕೇಳಿದ್ದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಏಕಾಏಕಿ ಬಂದ್ಬಿಟ್ಟು ಇವಾಗ ಪರ್ಮಿಷನ್ ಕೊಟ್ಬಿಟ್ಟು ಎಕ್ಸಿಬಿಷನ್ ಸ್ಟಾಪ್ ಮಾಡಿ ಅಂತ ನಿಲ್ಲಿಸಿದ್ದಾರೆ. ಎಲ್ಲ ತಯಾರಿ ಮಾಡಾದ್ಮೇಲೆ ಈ ಥರ ಸ್ಟಾಪ್ ಮಾಡಿಸಿರೋದು ನೋಡಿ. ಇಷ್ಟೆಲ್ಲ ಎಕ್ಸಿಬಿಷನ್ಗೆಲ್ಲ ಡೂಮ್ ಎಲ್ಲ ಓಡಿಸಿದ್ದೀವಿ, ಸ್ಟ್ರೆಚರು, ಇಷ್ಟು ಜನ ಸ್ಟಾಲ್ ಹೋಲ್ಡರ್ಸ್ ಎಲ್ಲ ಬಂದಿದ್ದಾರೆ ದೂರದಿಂದ, ಹುಬ್ಳಿ, ಧಾರವಾಡ, ಗುಲ್ಬರ್ಗ, ರಾಯಚೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ ನೋಡಿ. ಪರ್ಮಿಷನ್ ಕೊಟ್ಟಿರೋದು ಅವರೇ ನೋಡಿ, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಸಾಹೇಬ್ರೆ ಕೊಟ್ಟಿರೋದು, ಗ್ರೌಂಡಿಗೆ ಪರ್ಮಿಷನ್ ಕೊಟ್ಟಿರೋದು, ಗ್ರೌಂಡಿಗೆ ಕೊಟ್ಟಿರೋದು. ಮತ್ತು ಬ್ಯಾನರ್ಗಳು ಒಂದು 70,000 ಬ್ಯಾನರ್ ಕಟ್ಟಿದ್ವಿ. ಆ 70,000 ಬ್ಯಾನರ್ ಇನ್ನೂ ನನಗೆ 14,000ವರೆಗೂ ಇತ್ತು. ಅದು ಬ್ಯಾನರ್ ಇವತ್ತು ಇದಾಕಿದ್ದಾರೆ ನೋಡಿ. ಇದೆಲ್ಲ ಪೊಲೀಸ್ ಪರ್ಮಿಷನ್. ಪಾಪ ಇವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ, ಯಾಕೆಂದರೆ ಆಟೋ ಪರ್ಮಿಷನ್ ಎಲ್ಲ ಕೊಟ್ಟಿದ್ರೆ ನಮ್ಮ ಪ್ರಚಾರಕ್ಕೆಲ್ಲ ಬಿಟ್ಟಿದ್ದಾರೆ. ಇವರೇ ನಮ್ಗೆ ಇದು ಮಾಡಿಲ್ಲ. ಮುನ್ಸಿಪಲಿಂದ ಕಮಿಷನರು ಈ ಥರ ನೋಡಿ ಬ್ಯಾನರ್ ಎಲ್ಲ ಕುಯ್ದಾಕ್ಸಿದ್ದಾರೆ. ಇನ್ನೂ 4 ದಿನ ಇದೆ. 70,000 ಲಾಸು ನನಗೆ. ಮತ್ತು ಒಂದು 12 ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ ನನಗೆ. ಇದು ಯಾರು ನನಗೆ ಸ್ಪಾನ್ಸರ್ ಮಾಡಿಲ್ಲ, ಏನಿಲ್ಲ, ನಾನು ಸ್ವಂತ ದುಡ್ಡಿಂದ ಮಾಡ್ತಾಯಿದ್ವಿ. ಇಷ್ಟು ಜನದ್ದೆಲ್ಲ ನೋಡಿ ದೂರದಿಂದ ಬಂದಿದ್ದಾರೆ, ಇವ್ರಿಗೆಲ್ಲ ಲಾಸು. ಇದನ್ನು ಯಾರು ನಮಗೆ ಕೊಡ್ತಾರೆ ಪರಿಹಾರ ನೀಡಿ? ಎಲ್ಲೆಲ್ಲಿಂದ ಬಂದು ಬೀದರು, ಗುಲ್ಬರ್ಗ, ರಾಯಚೂರು, ಬೀದರು, ಗುಲ್ಬರ್ಗ, ರಾಯಚೂರು, ಬೆಳಗಾಮು, ಉಡುಪಿ, ಈ ಥರ ಎಲ್ಲ ಮಹಾರಾಷ್ಟ್ರದಿಂದೆಲ್ಲ ಬಂದಿದ್ದಾರೆ, ಗೋವಾದಿಂದ ಎಲ್ಲ ಬಂದಿದ್ದಾರೆ. ಏನು ನೋಡಿ ಈ ಥರ ಮಾಡಿದರೆ, ಈ ಥರ ಅನ್ಯಾಯನ ಮತ್ತೆ ಯಾರಿಗೂ ಮಾಡ್ಬೋದು. MLA ಸಾಹೇಬರು ಇದು ಒಳ್ಳೇದಲ್ಲ, ಇದು ಈ ಥರ ಮಾಡೋದು. ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಏನು ಸಿಗುತ್ತೆ ಇದ್ರೆ? ಈಗ ನೋಡಿ ಯಾರಿಗೂ ಇಲ್ಲಿ ಗೊತ್ತಿಲ್ಲ, ಲಾಸ್ ಮಾಡ್ಕೊಂಡು ಹೋಗ್ತಾರದು. ನಾವು ಒಳ್ಳೆ ಅಮಾಯಕರು ಥರ ಕುತ್ಕೊಂಡಿದ್ದೀವಿ. ನಿನ್ನೆಯಿಂದ ಕ್ಲೋಸ್ ಮಾಡ್ಕೊಂಡು ಇವತ್ತು ಓಪನ್ ಆಗಬೇಕಾಗಿತ್ತು. ಈಗ ನೋಡಿ ಒಂದು 30-40 ಜನಕ್ಕೆ ಪ್ರಗತಿಪರ ರೈತರಿಗೆ ಸನ್ಮಾನ ಎಲ್ಲ ಇಟ್ಕೊಂಡಿದ್ವಿ. ಆಮೇಲೆ ಒಂದು 10-15 ಸ್ಟಾಲ್ ಎಲ್ಲ ಫ್ರೀ ಕೊಡ್ತಾ ಇದ್ವು ರೈತರಿಗೆ. ಕೃಷಿ ಇಲಾಖೆಗೆಲ್ಲ ಫ್ರೀ ಕೊಡ್ತಾ ಇದ್ರು. ಆ ಕೃಷಿ ಇಲಾಖೆಯಿಂದ ಮಾಹಿತಿನ ರೈತರಿಗೆ ಕೊಡ್ತಾ ಇದ್ರು. ಅದು ಅನುಕೂಲ ಆಗ್ತಾ ಇತ್ತಲ್ವಾ? ಈ ಥರ ಮಾಡ್ತಿದ್ದಾರಲ್ಲ, ಇದು ತಪ್ಪು, ದೊಡ್ಡ ತಪ್ಪು ಮಾಡ್ತಾ ಇರೋದು. ನಾವು ಹೋಗ್ಬಿಟ್ಟು ವಿಷ ಕುಡಿಯೋ ಪರಿಸ್ಥಿತಿ ಇದೆ ನನಗಿವಾಗ, ಏಕೆಂದರೆ ಎಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟ್ ಇವೆಂಟ್ಸ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ ನೋಡಿ. ಇವರೆಲ್ಲ ಇದರೆಲ್ಲ ವೆಂಡರ್ಸ್ಗಳು. ನೆಕ್ಸ್ಟು ಪಾಪ ಇವ್ರಿಗೂ ಕಷ್ಟ ಆಗುತ್ತೆ. ಈಗ ವಾಪಸ್ ಹೋಗಬೇಕು ಅಂದರೆ ನಿಮಗೆ ಗೊತ್ತು, ಈಗ ಒಂದು 400 ಕಿಲೋಮೀಟ್ರ್ ದೂರ 5-6 ಸಾವಿರ ಆಗುತ್ತಲ್ಲ ನಿಮಗೆಲ್ಲ, ಪೆಟ್ರೋಲ್ಗೆಲ್ಲ ಖರ್ಚೆಲ್ಲ. 5-6 ಯಾರು ಕೊಡ್ತಾರಣ್ಣ ಅದೆಲ್ಲ? ಈಗ ನನಗೆ ನೆಕ್ಸ್ಟ್ ಇವೆಂಟ್ ಮಾಡೋಕ್ಕೂ ಇಲ್ಲ, ಎಲ್ಲ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನೋಡಿರಿ, ಕಲ್ಪತರು ನಾಡು ಅಂತ ಹೇಳ್ಬಿಟ್ಟು ಇರೋದಕ್ಕೆ ಅಲ್ಲಿ ಆರ್ಚ್ ಮಾಡಿಸಿ ನೋಡಿ, ತೆಂಗಿನ ಗರಿಲಿ
ಅದು 20,000 ರೂಪಾಯಿ ಇದೆ ಅದು ಆರ್ಚದು. ಈಗ ಆರ್ಚನ್ಗೆ 5,000 ಅಡ್ವಾನ್ಸ್ ಕೊಟ್ಟಿದ್ದೆ, ಆರ್ಚಿ ಕೊಡೋಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಏನು ಮಾಡ್ಬೇಕು ಹೇಳಿ? ಈಗ ಯಾರನ್ನೇ ಕೊಡಿಸ್ತಾರೆ? ಹಾಂ, ನಿಮ್ಮ ಹೆಸರು? ನವೀನ್ ಅಂತ. ನಾವು ರೆಂಟ್ ಮಾತಾಡ್ಕೊಂಡೇ ಬಂದಿರೋ ಸರ್. 15,000 ಅಂತೇಳಿ ಈ ಊರಲ್ಲ, ಯಾವ ಊರಲ್ಲೂ ಅವ್ರು 15,000 ಗಟ್ಟಲೆ ರೆಂಟ್ ಇಲ್ಲೂ ಕೇಳಿಲ್ಲ, ಮಾಡೋದು ಇಲ್ಲ ಸರ್. ಯಾಕಂದ್ರೆ ಅವರು ದುಡ್ಡಿಗೋಸ್ಕರ ಮಾಡ್ತಾರೆ, ನಮ್ಮೆಲ್ಲರಿಗೂ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇರೋದು. ನಾವೆಲ್ಲ ಒಪ್ಪಿಗೆ ಮೇರೆಲೆ ಮಾಡೋದು ಸರ್. ನಮ್ಗೆಲ್ಲರೂ ಮುಂಚೆನೆ ಇಂಥ ಡೇಟಲ್ಲಿ ಇಲ್ಲಿ ಮಾಡ್ತೀವಿ ಅಂತ ಒಪ್ಪಿಗೆ ತಗೊಂಡೆ ಅವ್ರು ಮಾಡೋದು. ನೀವು ಇಲ್ಲಿ ನೆಲ ಬಾಡಿಗೆ ಅಂತ ಹೇಳಿ ಎಲ್ಲದಕ್ಕೂ ಅದು ಪರ್ಮಿಷನ್ ಇರುತ್ತೆ ಸರ್. ನಿತ್ಯದಲ್ಲಿ ಗೌರ್ಮೆಂಟ್ ಇಲ್ಲಿಗಲ್ ಆಗಿ ಯಾವ್ದು ಮಾಡಿಲ್ಲ ಸರ್, ಲೀಗಲ್ ಆಗಿ ನಾವು ಮಾಡ್ತಾ ಇರೋದು. ಯಾವುದು ಇಲ್ಲಿಗಲ್ ಆಗಿ ಮಾಡಿದ್ರೆ ನಾವು ಅದನ್ನ ಮುಂದೆ ಎದುರಿಸಕ್ಕೆ ನಾವು ರೆಡಿ ಇದೀವಿ ಸರ್. ಇಲ್ಲಿ ಯಾವುದು ಆ ಥರ ಯಾವುದು ನಡೆದಿಲ್ಲ. ಕರ್ನಾಟಕ ಎಲ್ಲ ಕಡೆನೂ ನಾನು ಈ ಥರ ಮಾಡ್ಕೊಂಡ್ ಬರ್ತೀನಿ ಇವೆಂಟ್ಸ್ನ. ಆಮೇಲೆ ಹೋಗಿದ ಕಡೆ ಎಲ್ಲ ಪಾಪ MLAಗಳನ್ನ ಈ ಥರ ಇನಾಗ್ರೇಷನಿಗೆ ಕಳಿಸ್ತೀನಿ. ಬೇರೆ ತಾಲೂಕಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ಬಂದ್ಬಿಟ್ಟು. ಇಲ್ಲಿ ನನ್ನ ಪಕ್ಕದ ತಾಲೂಕೆ ಸಾದ್ರಳ್ಳಿನಲ್ಲಿ ಇಲ್ಲಿ ಈ ಥರ ಆಯಿತು. ನಾನು ಹಾಗೆ ತೋರಿಸ್ದೆ, ಅಣ್ಣ ನೋಡಿ ಅಣ್ಣ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಏನು ರಾಣಿಬೆನ್ನೂರು ಇನಾಗ್ರೇಷನ್ ಮಾಡಿಕೊಡು, ಮೊಬೈಲ್ ನಂದು ಇಸ್ಕೊಂಡ್ಬಿಟ್ಟು ನೋಡಿದ್ರು. ಓ ಹೌದಾ ಅಂತ ನೋಡ್ಬಿಟ್ಟು ಆಯಿತು ಬಿಡು ಮಾಡ್ಕೊಡೋಣ, ಹೋಗ ಚೆನ್ನಾಗಿರುತ್ತೆ, ಇಲ್ಲೂ ಚೆನ್ನಾಗಿ ಮಾಡು ಮರ್ಯಾದಿಕ್ಕೆ ಅದೊಂದು ಮಾತು ಹೇಳಿದ್ರು. ಉಪ್ಪಿನಕಾಯಿ ಈಗ ಉಪ್ಪಿನಕಾಯಿ ಮಾರಕ್ಕೆಲ್ಲ ಕೊಡ್ಬೇಕಂತ. ಈಗ ನಿಂಬೆಹಣ್ಣನ್ನು ಇಲ್ಲಿಟ್ಟು ಮಾರೋಕ್ಕಾಗಲ್ಲ ಕೃಷಿ ಮೇಳ ಅಂತ. ಕೃಷಿ ಮೇಳದಲ್ಲಿ ನಿಂಬೆಹಣ್ಣು ಪ್ರದರ್ಶನಕ್ಕೆ ಇಡ್ಬೋದು, ಬಟ್ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಮಾಡಿದ್ರೆ ಎಲ್ರಿಗೂ ಜನರಿಗೆ ಗೊತ್ತಾಗುತ್ತೆ. ಆ ನಿಂಬೆಹಣ್ಣು ಬೆಳೆದವ್ರಿಗೆ ಸೇಲ್ ಆಗುತ್ತೆ, ಲಾಭ ಆಗುತ್ತೆ. ಆಮೇಲೆ ಇವಾಗ ನಾನು ನಿಂಬೆಹಣ್ಣು, ಮಾವಿನಕಾಯಿ, ಇದು ಉಪ್ಪಿನಕಾಯಿ, ಆ ಥರದ್ದೆಲ್ಲ ವೆರೈಟೀಸ್ ತಂದಿದ್ದೀವಿ. ತರಕಾರಿಗಳು ಹಪ್ಪಳ ತಂದಿದ್ದೀವಿ, ಹೊಸ ಹೊಸ ವೆರೈಟೀಸ್ ಹಪ್ಪಳ ತಂದಿದ್ದೀವಿ, ಮಲೆನಾಡಿಂದ ತಂದಿದ್ದೀವಿ ನಾವು ಆ ಕಡೆಯಿಂದ. ಇವಾಗ ಒಂದು 4-5 ಜನ ಹುಡುಗರು ಬಂದಿದ್ದೀವಿ. ಒಂದು ಕಮ್ಮಿ ಅಂದರೂ ಒಂದು 50,000 1 ಲಕ್ಷ ಗಟ್ಟಲೆ ಬಂಡವಾಳ ಸಾಲ ಮಾಡಿ ಸಂಘಗಳಿಂದನೇ ಸಾಲ ಮಾಡಿ ತಗೊಂಡು ಈ ಥರದ್ದು ಮಾಡ್ತಿದ್ದೀವಿ. ನಮಗೆಲ್ಲ ಈಗ ಏನು ಮಾಡಬೇಕು ಅಂತ ದಾರಿ ಸ್ಟಾಲಿಗೆ ಎಷ್ಟು ಕೊಡ್ತಿದ್ದೀರಾ? ಸ್ಟಾಲಿಗೆ ಅಂತ ಹೇಳಿದ್ರೆ ಅದೇನೋ ಇಲ್ಲಿ ಈ ಯಾವ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಒಂದಿಷ್ಟು ಎಷ್ಟು ಖರ್ಚು ಬರುತ್ತೋ ಶೇರ್ ಇರುತ್ತೆ. ಒಂದಿಷ್ಟು ಜನ, ಒಂದು 40 ಜನ 50 ಜನ ಇರ್ತಾರಲ್ಲ, ಈಗ ಆ ಥರದಲ್ಲಿ ಎಷ್ಟು ಬಂದಿದೆ ಒಂದಿಷ್ಟು ನಮ್ಗೆ ನೋಡಿ ಇದು ಮಾಡಿ ಮಾಡ್ತಾರೆ. ಇದ್ರ ಮೇಲೆ ಜೀವನ ನಡೀತಾ ಇರೋದು. ನಾನು 16 ವರ್ಷದಿಂದ ಇದೇ ಫೀಲ್ಡಲ್ಲೇ ಬದುಕ್ತಾ ಇದ್ದೀವಿ. ನಮ್ಗೆ ಯಾವುದೇ ಉದ್ಯೋಗ ಇಲ್ಲ, ನಮ್ಗೆ ಯಾವ ಥರದ್ದು ಇದು ಇಲ್ಲ. ನಾವು 16 ವರ್ಷ ಆಯಿತು ನನಗೆ ಇವಾಗ 34 ವರ್ಷ ಹೆಚ್ಚು ಕಮ್ಮಿ. ನಮ್ಮಪ್ಪನೂ ಇದನ್ನೇ ಮಾಡ್ತಾ ಇದ್ರು. ನೆಕ್ಸ್ಟ್ ಈಗ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ಘಟನೆ ಮುಂಚೆ ಎಲ್ಲಾರ ಆಯ್ತಾ? ಇಲ್ಲ, ಎಲ್ಲೂ ಹೆಗಲ ಮೇಲೆ ಕೈ ಹಾಕೊಂಡು ದುಬ್ಬ ಚಪ್ಪರ್ಸ್ಕೊಂಡು ಇದಕ್ಕಿನ್ನ ತುಂಬಾ ಚೆನ್ನಾಗಿ ಇನ್ನೂ ಮಾಡಿ ಅಂತೇಳಿ ತುಂಬಾ ಕಡೆ ಸಪೋರ್ಟ್ ಮಾಡಿದ್ದಾರೆ ನಮ್ಗೆಲ್ಲ. ಇವತ್ತೆಲ್ಲ ತುಂಬಾ ಬೇಜಾರಾಗ್ತಾ ಇದೆ. ನಮಗೊಬ್ರಿಗೆ ಬೇಜಾರಾಗ್ತಾ ಇಲ್ಲ, ಇಲ್ಲಿರೋರೆಲ್ಲ ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಬಂದಿರೋದು. ಯಾರು ಸುಮ್ಮನೆ ಶೋಕಿ ಮಾಡಕ್ ಬಂದಿಲ್ಲ. 60-70 ಜನ ಬಂದಿದ್ದೀವಿ ಅಂದ್ರೆ ಶೋಕಿಗೋಸ್ಕರ ಬಂದಿಲ್ಲ. ನಮ್ದು ಬದುಕಿದು. ತುಂಬಾ ಬೇಜಾರಾಗ್ತಾ ಇದೆ. ಹಿಂಗಾಗಿದೆ ಅಂದಿದ್ರು ನಮಗೆ ಖುಷಿ ಆಗ್ತಿತ್ತು. ಏನು ಕೇಳಿಲ್ಲ ನಾವು ಸರ್ಗೋಸ್ಕರ. ಆಕ್ಚುಲಿ ಇದು ಎಷ್ಟು ದಿವಸದಿಂದ ತಯಾರಿಯಾಗಿದ್ದು ಸರ್? ಒಂದು 15 ಸರಿ. ಇವರೇ ಇಲ್ವಲ್ಲ ಸರ್, ವೆಂಡರ್ಸ್ ಇಲ್ವಲ್ಲ? ವೆಂಡರ್ಸ್ ಎಲ್ಲ ಬಂದಿರೋರೆಲ್ಲ ಈಗ ನಮ್ಮಮ್ಮ ಒಂದು 30 ಜನ ಇರ್ಬೋದು. 75 ಗಾಡಿ ಇಲ್ಲೇ ಇದೆ ನೋಡಿ, 2 ದಿನ ಆಯ್ತು ಬಂದು. ಅದೇ ನಾನು ಒಬ್ಬ ಕೂತ್ಕೊಬೇಕಾಗ್ತದೆ ಕೂರಿಸ್ಕೊಂಡು. ಇಲ್ಲಿ ಮಿಕ್ಕಿದೆಲ್ಲ ಬರ್ತಾ ಇರೋದೆಲ್ಲ ಲಾಸೆ. ತೆಂಗಿನ ಗರಿಲಿ ಕಲ್ಪತವ್ರ ನಾಡೋದ್ಬಿಟ್ಟು ತೆಂಗಿನ ಗರಿಲಿ ಆರ್ಚ್ ಮಾಡ್ತಾರೆ. ಅಲ್ಲೇ ಹಾಕಿದೀವಿ ನೋಡಿ ಸರ್. ಇಲ್ಲೇ ಇದೆ ನೋಡಿ. ಯಾರು ಆರ್ಚರು? ಬರೀ ಇವ್ರು ನೋಡಿ ಸ್ಟ್ರಕ್ಚರ್ ಕೇಳ್ತಾ ಇದ್ದಾರೆ. ಮಾಡಿಲ್ಲ, ಬಿಸ್ನೆಸ್ ಮಾಡಿಲ್ಲ. ಅಲ್ಲೆಲ್ಲ ಸ್ಟಾಲ್ ಮಾಡಿದೀವಲ್ಲ ಕುರಿಗೆ, ಮಂಡ್ಯದಿಂದ ಕುರಿ ಬರ್ತಾ ಇದೆ. MLA ಸಾಹೇಬ್ರಿಗೆ ಆಮೇಲೆ ಕೋಳಿ ಫಾರ್ಮ್ ಅವರು ಕೋಳಿ ತಗೊಂಡು ಬರ್ತಾ ಇದ್ರು. ಆಮೇಲೆ ಹಳ್ಳಿಕಾರ್ ಗೋರಿ ಇದೆ ಅಲ್ಲ, ಇಲ್ಲೇ ಲೋಕಲ್ ಅವ್ರು ಅಂತ ಹೇಳಿದ್ರೆ ಬ್ಯಾನರ್ ಅಲ್ಲಿ ಫೋಟೋ ಸೆಟ್ ಹಾಕ್ಸಿದೀವಿ. ಪಾಪ ರೆಡಿ ಆಗಿ ಬಂದು ವಾಪಸ್ ಹೋದ್ರು. ಇಲ್ಲಿ ಯಾವುದೇ ತರ ರಾಜಕೀಯನೂ ಏನಿಲ್ಲ ಸರ್. ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ನಾನು ಹಿಂಗೆ ಹೇಳ್ತೀನಿ. ಇಲ್ಲಿ ನನಗೇನು ನನಗೆ ಗೊತ್ತಿರೋದು ಒಂದೇ, ಆನೆಸ್ಟಾಗಿ ಹೇಳ್ತಿದ್ದೀನಿ. ನಾನು ಬಂದಿರೋದು ಬಿಸ್ನೆಸ್ಗೆ. ಇಲ್ಲಿ ಅವ್ರು ಹೇಳ್ಕೊಟ್ರಿ ಇವ್ರು ಅದೆಲ್ಲ ಮಾತು ಬಂತು, ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಯಾವುದೂ ರಾಜಕೀಯ ಇಲ್ಲ. ಪಾಪ ಅವ್ರು ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ಅವರೇ ಮಾಡಿಸಿ ಅಂತೇಳಿ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟು ಏನಕ್ಕೆ ಈ ಥರ ತೊಂದರೆ ಕೊಡ್ತಾರೆ ಅಂತ ಕೇಳೋಣ ಅಂತ ಉದ್ದೇಶ ಅಷ್ಟೇ. ಇಲ್ಲ ನಾನು ಏನಾದರೂ ತೊಂದರೆ ಮಾಡಿ ಅವ್ರಿಗೇನೋ 15,000 ರೂಪಾಯಿ ರೆಂಟ್ ಹೇಳಿದ್ರೆ ಕರೆದ್ಬಿಟ್ಟು ಈಗ PA ಕೈಲಿ ಓಪನ್ ಕ್ಲೋಸ್ ಮಾಡಿಸಿ ಅಂತ ಹೇಳಿದ್ರಲ್ಲ, ಅದೇ ಥರ ಯಾಕಪ್ಪ ಯಾರೋ ನಮ್ಮ ಫಾಲೋವರ್ಸ್ ಅಪ್ಪ ಇವರು ಇಲ್ಲ ನಮ್ಮ ರೈತರು ಅವ್ನಿಗೆ ಕಡಿಮೆ ಕೊಡೋ ಅಂದ್ರೆ ನಾವು ಕೊಡಲ್ಲ ಅಂತೀವ. ಈಗ 15,000 ಫ್ರೀ ಆಲ್ರೆಡಿ ಕೊಟ್ಟಿದ್ದೀನಲ್ಲ, ಕೊಡ್ತಾ ಇದೆ. ಅದನ್ನು ಬಿಡಿ, ಇನ್ನೂ ಒಂದು 5 ಕೊಡೋಣ. ನಾನು ಅದನ್ನು ಕೇಳಿದೆ, ಅಣ್ಣ ನಿಮ್ಗೆ ಯಾರು ಹೇಳ್ತೀರೋ ಅವ್ರಿಗೆ ಫ್ರೀ ಕೊಡ್ತೀನಿ ಅಣ್ಣ ಸ್ಟಾಲು, ಪ್ಲೀಸ್ ಅಣ್ಣ ಮಾಡಿಕೊಡಿ ಅಂತೆಲ್ಲ ಕೇಳ್ತೀವಿ. ಯಾವ ಕಾರಣಕ್ಕೆ ಅವರು ಗೊತ್ತಿಲ್ಲ ಸರ್, ರೀಸನ್ಸ್ ಹೇಳ್ತಿದ್ದೀನಲ್ಲ ಸರ್, ಇದೇ ರೀಸನ್ ಹೇಳ್ತಾ ಇರೋದು. ಏನೇನು 15,000 ರೆಂಟ್ ಕೇಳಿದ್ಯಪ್ಪ
ಕೊಡಲ್ಲ. ಇನ್ನೊಂದು ಸರ್, ಬರೀ ದುಡ್ಡು ಕಾನ್ಸೆಪ್ಟೇ ಇಟ್ಕೊಂಡು ನಾವು ಮಾಡಂಗಿದ್ರೆ ಇಷ್ಟೆಲ್ಲ ಬೇಕೇ ಆಗಿರ್ಲಿಲ್ಲ. ಆ ಕೃಷಿ ಅವ್ರಿಗೆ ಕೊಟ್ಟಿರೋದು ಅದೇ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಗೆಲ್ಲ ಅವ್ರು ಯಾರಿಗೆ ಮಾಹಿತಿ ಕೊಡ್ತಾರೆ ಸರ್? ಬಂದು ರೈತರಿಗೆ ತಾನೆ ಆ ಸಾಹೇಬ್ರು ಮಾಡಿಸ್ಬೇಕಾರೆ ಸರ್ ನಮ್ಮ ಕಡೆಯಿಂದ ಸ್ವಲ್ಪ. ಆಮೇಲೆ 40 ಜನ ಪ್ರಗತಿಪರ ರೈತರಿಗೆ ನಮ್ಮ ಕಡೆಯಿಂದಲೇ ಸನ್ಮಾನ ಮಾಡ್ಸೋಣ ಸಾಹೇಬ್ರ ಕಡೆಯಿಂದ. ಅದ್ಯಾರು ಮಾಡ್ಬೇಕು ಸರ್? ಅವರೇ ಮಾಡ್ಬೇಕು, ಅವ್ರಿಗೆ ಹೆಸರಲ್ವಾ? ಮತ್ತು ಅವ್ರಿಗೆ ನಾವು ಏನು ಮಾಡ್ತಾ ಇದ್ದೀವಿ? ಯಾಕೆ ಈ ಥರ ತೊಂದರೆ ಕೊಡ್ತಾರೆ? ನಿನ್ನೆಯಿಂದ ಅಂಗ್ಲ ಹಚ್ಚಿದ್ದೀವಿ, ಹೋಗ್ಬಾರ್ದು ಲೀಡ್ರುಗಳಿಲ್ಲ ಇಲ್ಲೆಲ್ಲ, ಒಂದು ರೆಸ್ಪಾನ್ಸ್ ಮಾಡಲ್ಲ ಅಂದರೆ ಒಂದು ಮನುಷ್ಯತ್ವನೇ ಬೇಡ ಹೋಗ್ಲಿ. ಬರೇ ರಾಜಕೀಯನ ನೋಡ್ಬಾರ್ದು, ಓಟ್ಗಾಗಿ ಇರಬಾರ್ದು ಸರ್, ಮನುಷ್ಯತ್ವ ಇರಬೇಕು. ಈಗ ಮತ್ತೆ ಮುಂದಿನ ದಿನಗಳಲ್ಲಿ ಇಲ್ಲಿ ಮಾಡ್ತೀರಾ ಇಲ್ವಾ? ಖಂಡಿತ ಮಾಡಲ್ಲ ಸರ್. ಟಿಪ್ಟೂರ್ ಅಂತ ಬರೋಕೆ ಸರ್, ಬೇಜಾರಾಗ್ಬಿಡಿ ದಯವಿಟ್ಟು. ನನ್ನ ಪಕ್ಕದ ತಾಲೂಕೆ ಟಿಪ್ಟೂರ್ ಅಂತ ಇನ್ನೊಂದ್ಸತಿ ಕಾಲೇ ಇಡಲ್ಲ ಸರ್, ಅಷ್ಟು ನೋವಾಗ್ತಿದೆ ಮನಸ್ಸಿಗೆ. ಊರಿನವರು ಎಷ್ಟು ಇದಾಯ್ತು ಹೇಳಿ ನೀವೇ. ಇದು ನಮ್ಮ ಮತ್ತೆ ಎಲ್ಲ ಕಡೆ ಇದಾಗಿತ್ತು ಸರ್. ಆರ್ಗನೈಸರ್ ಅಂತೇಳಿ ತುಂಬ ಅಲ್ಲ 20 ವರ್ಷದಿಂದ ಎಷ್ಟು ಇಟ್ಟಾಗಿತ್ತು ಸರ್. ಇವಾಗ ನಮ್ಗೆ ಎಷ್ಟು ಇದಾಗ್ತಿತ್ತು. ನಾವು ಕಾಂಗ್ರೆಸ್ ಸರ್, ನಾನು ಮಾಜಿ ಮೆಂಬರು, ನಾವು ಕಾಂಗ್ರೆಸ್ಸಲ್ಲೇ ಗೆದ್ದಿರೋದು. ನಮ್ಗೆ ಎಷ್ಟು ಇದಾಗ್ತೈತೆ ಹೇಳಿ ನೋಡೋಣ. ಅಲ್ಲ ಹೇಳಿದ್ದು ಎಲ್ಲ ಕಡೆ ಇವ್ರು ಮಾಡ್ತಾರೆ, ನಮಗೊಬ್ಬ ತಂದೆ ಥರ ಅಧಿಕಾರದಲ್ಲಿ ಇದ್ದಾರಲ್ವಾ ಅಂತ ತಾನೇ ನಾವು ಬಂದಿದ್ದು. ಈ ಥರ ಮಾಡಿಬಿಟ್ರಲ್ಲ, ನಾವೇನು ಬೇರೆ ಇದರಿಂದ ಬಂದಿದ್ದೀವ? ತುರುವೇಕೆರೆ ಬೇರೆ, ತಿಪ್ಟೂರು ಬೇರೆ ಏನು ಹೇಳಿ ನೋಡೋಣ. ಎಷ್ಟು ಬೇಜಾರು ಅನ್ನಿಸ್ತಾ ಐತೆ. ಈ ವಿಚಾರವಾಗಿ ಶಾಸಕರು ಸಾಹೇಬ್ರಿಗೆ ಹೇಳ್ತಾರದು ಆ ಥರ. ಸಾಹೇಬ್ರಿಗೆ ಹೇಳಿದ್ರೆ ಇನ್ನೊಂದು ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ಕಾನೂನು ರೀತಿಯ ಓಟ ಮಾಡ್ತಾರೆ ಮುಂದೀಗ ಏನ್ ಮಾಡೋದು ಸರ್? ಎಲ್ಲೆಲ್ಲ ಅನ್ಯಾಯ ಆಗಿದೆ ಇಷ್ಟೆಲ್ಲ. ಈಗ ಅನ್ಯಾಯ ಆಗಿದೆಯಲ್ಲ, ಈಗ ನಗರಸಭೆಯಿಂದ ಇದ್ಕಿತ್ತಿದ್ದಾರೆ. ನೀವು ಕಾನೂನು ಎಲ್ಲ ಕಡೆನೂ ಒಳ್ಳೆ ಪಬ್ಲಿಸಿಟಿ ಆಗಿದೆ. ನಮ್ಮ ವೃತ್ತಿಗೂ ಧರ್ಮಕ್ಕೂ ಬೆಲೆ ಕೊಟ್ಟಂಗಾಗಿದೆ. ನಮಗೆ ಅವರು ಬಂದಮೇಲೆ ಆ್ಯಕ್ಚುಲಿ ಸ್ಟಾಲ್ ಬಾರಿಗೆ ಅವರು ನಮ್ಗೆ ಇದು ಮಾಡಿಲ್ಲ, ಬನ್ನಿ ನೀವು ಮಾಡಿ ಒಳ್ಳೆ ವಸ್ತು ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ನಾವೇ ತಿಳ್ಕೊಂಡು ಕೊಡ್ತೀವಿ. ಆಮೇಲೆ ಅವ್ರು ತೊಗೊಳ್ತಿರೋ ಏನು ಹಣ ಇದೆಯಲ್ಲ ಅದು ಯಾವುದೋ ಅಲ್ಲ. ನಾವು ಎಲ್ಲೇ ಸೇಲ್ಸಿಗೆ ಹೋದ್ರು ಏನೇ ಮಾಡಿದ್ರು, ಒಂದು ಬೆಂಗಳೂರಿಗೆ ಹೆಬ್ಬಾಳ ಅಂತ ಹೇಳ್ತೀವಿ, GKV ಕೇಳ್ತಾರೆ ಕೃಷಿ ಮೇಳ, ಧಾರವಾಡಕ್ಕೆ ಎಲ್ಲೇ ಹೋದ್ರೂ ಅಮೌಂಟ್ ಜಾಸ್ತಿನೇ ಇರುತ್ತೆ. ಆದರೆ ಆ ಥರ ಅವ್ರು ಧರ್ಮ ತೊಗೊಳ್ತಿಲ್ಲ, ಮಾಡ್ತಿಲ್ಲ. ಒಂದು ಸ್ವಯಂ ಉದ್ಯೋಗಕ್ಕೋಸ್ಕರ ಕಲ್ಪಿಸ್ಕೋಸ್ಕರ ಮಾಡ್ತಿದ್ದಾರೆ. ಈಗ ನಾನು ಆ್ಯಕ್ಚುಲಿ ಅಲ್ಲಿಂದ ಬಂದಿರೋದು, ನಂದು ಗಾಡಿ ತೊಗೊಂಡ್ಬಂದಿರೋದು ಟಾಟಾ AC ಗಾಡಿ 10,000 ರೂಪಾಯಿ ತನಕ ಖರ್ಚು ಬಂದಿದೆ. ಮತ್ತು ಅವ್ರಿಗೆ ಇಲ್ಲೇ ಇದ್ದರೆ ಅವ್ರಿಗೆ ಬಾಟ ಕೊಡಬೇಕೆಲ್ಲ ಮಾಡ್ಬೇಕಂತೇಳಿ ಮತ್ತು ಊರಿಗೆ ವಾಪಸ್ ಕಳಿಸ್ತೀವಿ. ನಮ್ಮ ಒಂದು ವೃತ್ತಿ ಅಂದರೆ ಮಣ್ಣಿನ ವಸ್ತುಗಳು ಕುಂಬಾರಿಕೆನ ಬೆಲೆ ಇಲ್ದಂಗೆ ಈ ಥರ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾಗ ನಮಗೆ ಭಾಳ ಬೇಜಾರಾಗ್ತೀವಿ. ಈ ಥರ ಮಾಡ್ತಿರೋದಕ್ಕೆ ಅನ್ಯಾಯ ಆಗ್ತೀವಿ ಅಂತೇಳಿ ನಾವು ಹೇಳಕ್ಕೆ ಇಚ್ಛಪಡ್ತೀವಿ ಸರ್. ಎಸ್ಟಿಮೇಟ್ ಮಾಡೋಕೆ ಮಾತ್ರ ದುಡ್ಡಿಲ್ಲ. ನಾವೇನು ಮನೇಲಿ ಕೂತ್ಕೊಳ್ಳ, ನಮ್ಮ ಹೆಂಡತಿ ಮಕ್ಕಳು ಯಾರು ಸರ್? JCB ಕಳಿಸ್ಬಿಟ್ಟು ಉಳಿಸ್ತಾರೆ. ನಿನ್ನೆ JCB ಕಳಿಸ್ಬಿಟ್ಟು ಉಳಿಸ್ತಾರೆ. JCB ಯಾವ ಇಲಾಖೆ ಬ್ಯಾನರ್ ನಮಗೆ ಕೊಟ್ಟೆವರಿ ಅಮ್ಮ 70,000 ನಾವು ಮುಂಚೆ ಹೇಳಿದ್ರು ನಾನೇ ಹೋಗಿದ್ದಲ್ಲ, ಯಾವನಿಗೂ ತಿಂಗಕತೆ ಅಂತ. ಈಗ ಮೋಸ ಇಲ್ಲಿಂದ ಎಲ್ಲ ಲಾಸು. ಈಗ 20,000 ರೂಪಾಯಿ ದಾವಣಗೆರೆಯಿಂದ ಒಂದೊಂದು ಗಾಡಿ ಕೊಟ್ಟರು. ನಮಗೆ 2 ಗಾಡಿ ಈಗ ಬಿಚ್ಚೋದು ಹೇಳ್ರಿ. ಇನ್ನು ಪಾಪ ಯಾವಾಗ ಆಗಿತ್ತಲ್ಲ ಯಾರು ಗಾಡಿ ಬರಲಿ ಪಾಪ अभी गाड़ी और आगे भी खड़ा हुआ है, गाड़ी इतना है। ಅದು ಬಿಡಿ ಸರ್ ಗಾಡಿ. ಭಾಳ ಗಾಡಿ